ಯಾಕೆ ಪರಭಾಷೆಯ ನಟಿಯನ್ನ ತಮನ್ನಾ ಅವರನ್ನ ಯಾತಕ್ಕೆ ರಾಯಭಾರಿಯನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ? ಯಾಕೆ ನಮ್ಮ ಕನ್ನಡದಲ್ಲಿ ಬೇರೆ ಯಾವ ಚೆನ್ನಾಗಿರುವಂತಹ ನಟಿ ಇರಲಿಲ್ವಾ? ಸರ್ಕಾರದಲ್ಲಿ ತಮನ್ನಾ ಅವ್ರ ಜೊತೆಗೆ ಯಾರಿಗಾರು ಕ್ಲೋಸ್ ಫ್ರೆಂಡ್ಶಿಪ್ ಇದೆಯಾ? ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಾ ಇರುವುದಂತೂ ಹೌದು. ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ತಾವು ಮಾಡಿರುವಂತಹ ಕೆಲಸವನ್ನ. ಯಾಕೆ ಕನ್ನಡದಲ್ಲಿ ಯಾರು ನಟಿಯರು ಸಿಕ್ಕಿರ್ಲಿಲ್ವಾ? ಬೇರೆ ತಮನ್ನಾ ನೋಡ್ಕೊಂಡು ಸೋಪ್ ತಗೊಳ್ತಾರೆ ಏನ್ರಿ ಸ್ವಾಮಿ? ಇದಕ್ಕೆ ಮುಂಚೆ MS ಧೋನಿ ಅವ್ರನ್ನ ಕೂಡ ಅಪ್ರೋಚ್ ಮಾಡಿದ್ರು ಇವರು. KMF ತಗೊಳ್ಳೋಣ ಉದಾಹರಣೆಗೆ. ಅದಕ್ಕೆ ಬ್ರಾಂಡ್ ಅಂಬಾಸಡರ್ ಆಗಿದ್ದವ್ರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು, ಅನಂತರ ಪುನೀತ್ ರಾಜ್ಕುಮಾರ್ ಅವರು. ನಾವು ಎಲ್ಲರನ್ನೂ ಅಪ್ಕೊಳ್ತೀವಿ, ಎಲ್ಲರನ್ನೂ ಬರಮಾಡ್ಕೊಳ್ತೀವಿ. ಆದರೆ ಮೊದಲ ನಮ್ಮ ಪ್ರಾಶಸ್ತ್ಯ ಇರುವಂಥದ್ದು ನಮ್ಮ ನಾಡಿನ ನಮ್ಮ ಬ್ರ್ಯಾಂಡ್ಗಳಿಗೆ. ನೀವ್ಯಾರು ಮಾತಾಡ್ತಾ ಇದ್ದೀರಾ? ನೀವುಗಳು ಎಷ್ಟು ಜನ ಬಳಸ್ತಾ ಇದ್ದೀರಾ? ಸ್ಯಾಂಡಲ್ ಸೋಪ್ಗಿಂತ ಲಕ್ಸ್ ಮತ್ತು ಲೈಫ್ ಬಾಯ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಇದೆ. ಇನ್ಫೋಸಿಸ್ ಕರ್ನಾಟಕದವ್ರು ಕಟ್ಟಿದಂತಹ ಒಂದು ಸಂಸ್ಥೆ ಇವತ್ತು ಜಗತ್ತಿನ ಮಟ್ಟದಲ್ಲಿ ಹೆಸರು ಮಾಡಿದಿಲ್ರಿ. ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಮೈಸೂರು ಸ್ಯಾಂಡಲ್ ಸೋಪನ್ನ ನಾವೆಲ್ಲರೂ ಬಳಸ್ತಾನೆ ಬಂದಿದ್ದೀವಿ. ತಪ್ಪು ತಿಳ್ಕೊಡ್ಬೇಡಿ. ಇವತ್ತು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಈ ಮೈಸೂರು ಸ್ಯಾಂಡಲ್ ಸೋಪನ್ನ ತಮ್ಮ ಮನೆಗಳಲ್ಲಿ ಬಳಸ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. 10 ಮನೆಗಳಲ್ಲಿ 5 ಜನ ಸ್ಯಾಂಡಲ್ ಸೋಪನ್ನ ಬಳಸಿದ್ರೆ ಇನ್ನು 5 ಜನ ಬೇರೆಯದ್ದೇ ಸೋಪನ್ನ ಬಳಸ್ತಾ ಇದ್ದೀರಿ.